ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದ ಧನ್ರಾಜ್ ಆಚಾರ್ ಅವರ ಒಂದು ಪೆನ್ಸಿಲ್ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ನನ್ನ ಡ್ರಾಯಿಂಗ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಔಟ್ಲೈನ್ ಆಲ್ರೆಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಬಿಗಿನ್ ದ ವಿಡಿಯೋ ಗಾಯ್ಸ್. ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಧನ್ರಾಜ್ ಆಚಾ. ಈಗಾಗಲೇ ನಿಮ್ಗೆಲ್ರಿಗೂ ತುಂಬಾ ಖುಷಿಯಾಗಿರ್ಬೋದು, ಯಾಕಂದ್ರೆ ನಾನು ಬಿಗ್ ಬಾಸ್ ಮನೆಯಲ್ಲಿದ್ದೀನಿ. ಈ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿರೋದೇ ನಿಮ್ಮಿಂದ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಕ್ಕೆ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಸರ್ಕಸ್ ಮಾಡಿದ್ದೀನಿ, ಆದರೆ ಯಾವುದು ಕೂಡ ಕೈ ಹಿಡ್ದಿರ್ಲಿಲ್ಲ. ನಿಮ್ಮ ಸಪೋರ್ಟ್, ಪ್ರೀತಿ, ಹಾರೈಕೆಯಿಂದ ಇಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ನಿಮ್ಮ ನಂಬಿಕೆನೂ ಹುಸಿ ಮಾಡಲ್ಲ, ಅವ್ರು ಕೊಟ್ಟಿರೋ ಈ ನಂಬಿಕೆನೂ ಹುಸಿ ಮಾಡಲ್ಲ. ನೋಡೋಣ ಅಲ್ಲಿ ಏನು ಮಾಡ್ತೀನಿ ಅನ್ನೋದು ನನಗೂ ಐಡಿಯಾ ಇಲ್ಲ, ಪ್ಲ್ಯಾಂಡ್ ಆಗಿ ಹೋಗ್ತಿಲ್ಲ. ಪಕ್ಕ ಎಂಟರ್ಟೈನ್ ಮಾಡಬೇಕು ಅನ್ನೋ ಉದ್ದೇಶ ನನಗಿದೆ. ನನ್ನ ಫ್ಯಾಮಿಲಿ, ಹೆಂಡತಿ, ಪುಟ್ಟ ಪಾಪನ ಬಿಟ್ಟು ಫಸ್ಟ್ ಟೈಮ್ ಈಗ ಇಷ್ಟು ದೂರ ಬಂದಿದ್ದೀನಿ. ಇಷ್ಟು ದಿನ ಇರಬೇಕು ಅನ್ನೋದು ನನಗೆ ಹೇಗಾಗುತ್ತೆ, ಅಲ್ಲಿ ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ನೋಡೋಣ ಹೇಗೆ ಹಾಡ್ತೀನಿ ಅನ್ನೋದನ್ನು ನೀವು ನೋಡಿ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟು, ಹಾರೈಕೆ ಯಾವತ್ತೂ ಹೀಗೆ ಇರಲಿ. ಯಾವಾಗಲೂ ಹೇಳ್ತಿದ್ರಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು, ಲಾಗ್ ಡೈಲಿ ಹಾಕು ಅನ್ನೋ ಥರ ಹೇಳ್ತಾಯಿದ್ರಿ. ಇನ್ಮೇಲೆ ಡೈಲಿ ಬಿಗ್ ಬಾಸ್ ನೋಡಿ, ಡೈಲಿ ಎಂಟರ್ಟೈನ್ಮೆಂಟ್ ನನ್ನಿಂದ. ಥ್ಯಾಂಕ್ ಯು. ಮೌನವಾಗಿದ್ದಾಗ ನಿರಂತರವಾಗಿ ತುಳಿದರು, ಎದೆ ಕುಂದಲಿಲ್ಲ. ಇವನು ಆಟಗಾರನೇ ಅಲ್ಲ, ಮನೆಗೆ ಬಂದ ಅತಿಥಿ ಎಂದು ಹೀಯಾಳಿಸಿದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಕಾರಣ ಇಲ್ಲದೆ ಕಳಪೆ ಕೊಟ್ಟು ಜೈಲಿಗಟ್ಟಿದ್ರು, ತಾಳ್ಮೆ ಗೆಡಲಿಲ್ಲ. ಅವರದ್ದೇನಿದ್ರು ನಿರಂತರವಾಗಿ ಜನರನ್ನು ನಗಿಸುವ ಕಾಯಕ. ಜನರಿಗಾಗಿ ಪ್ರತಿ ನಿಮಿಷ ಬದುಕುವುದೇ ಸಾರ್ಥಕ ಎನ್ನುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಜನರಿಗೆ ಮನರಂಜನೆಯ ರಸ ದೌತಣವೇ ಬಡಿಸಿದ್ರು. ಕೇವಲ ಮನರಂಜನೆ ಎಂದು ಕೋರಲಿಲ್ಲ. ಟಾಸ್ಕ್ಗಳು ಬಂದಾಗ ರಣಾಂಗಣಕ್ಕಿಳಿದು ಅದ್ಭುತ ಪ್ರದರ್ಶನವನ್ನೇ ನೀಡಿದ್ರು. ಎಲ್ಲವನ್ನೂ ನೋಡುತ್ತಿದ್ದ ಕನ್ನಡಿಗರು ಅವರ ಕೈ ಬಿಡಲಿಲ್ಲ. ವೋಟ್ ಮಾಡುವ ಮುಖಾಂತರ ಧನ್ರಾಜ್ ಬೆಂಬಲಕ್ಕೆ ನಿಂತರು. ಹೌದು, ಎಲ್ಲ ಸಮಸ್ಯೆಗಳನ್ನು ಧಿಕ್ಕರಿಸಿದ ಧನ್ರಾಜ್ ಇಂದು ಬಿಗ್ ಬಾಸ್ ಮನೆಯ ನವ ನಾಯಕ. ಇನ್ಸ್ಟಾಗ್ರಾಂನಲ್ಲಿ 5 ಲಕ್ಷ ಫಾಲೋವರ್ಸ್ಗಳ ಸಂಭ್ರಮಕ್ಕೆ ಶಕ್ತಿ ತುಂಬಿದೆ ಬಿಗ್ ಬಾಸ್ ಮನೆಯ ಉತ್ತಮ ಹಾಗೂ ಕ್ಯಾಪ್ಟನ್ ಪಟ್ಟ. ಅಂದಿನಿಂದ ಇಂದಿನವರೆಗೂ ಪ್ರತಿ ನಿಮಿಷದಲ್ಲೂ ನಿಮ್ಮನ್ನು ಮನರಂಜಿಸುವ ಕನ್ನಡದ ಮನೆಮಗ ಧನ್ರಾಜ್ ಆಚಾರ್ಗೆ ಕಿಚ್ಚನ ಚಪ್ಪಾಳೆ ಜೊತೆಗೆ ಬಿಗ್ ಬಾಸ್ ಟ್ರೋಫಿ ಸಿಗಲಿ ಎಂದು ಆಶೀರ್ವದಿಸೋಣ. ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಧನ್ರಾಜ್ ಆಚಾ. ಈಗಾಗಲೇ ನಿಮ್ಗೆಲ್ರಿಗೂ ತುಂಬಾ ಖುಷಿಯಾಗಿರ್ಬೋದು, ಯಾಕಂದ್ರೆ ನಾನು ಬಿಗ್ ಬಾಸ್ ಮನೆಯಲ್ಲಿದ್ದೀನಿ. ಈ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿರೋದೇ ನಿಮ್ಮಿಂದ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಕ್ಕೆ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಸರ್ಕಸ್ ಮಾಡಿದ್ದೀನಿ, ಆದರೆ ಯಾವುದು ಕೂಡ ಕೈ ಹಿಡ್ದಿರ್ಲಿಲ್ಲ. ನಿಮ್ಮ ಸಪೋರ್ಟ್, ಪ್ರೀತಿ, ಹಾರೈಕೆಯಿಂದ ಇಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ನಿಮ್ಮ ನಂಬಿಕೆನೂ ಹುಸಿ ಮಾಡಲ್ಲ, ಅವ್ರು ಕೊಟ್ಟಿರೋ ಈ ನಂಬಿಕೆನೂ ಹುಸಿ ಮಾಡಲ್ಲ. ನೋಡೋಣ ಅಲ್ಲಿ ಏನು ಮಾಡ್ತೀನಿ ಅನ್ನೋದು ನನಗೂ ಐಡಿಯಾ ಇಲ್ಲ, ಪ್ಲ್ಯಾಂಡ್ ಆಗಿ ಹೋಗ್ತಿಲ್ಲ. ಪಕ್ಕ ಎಂಟರ್ಟೈನ್ ಮಾಡಬೇಕು ಅನ್ನೋ ಉದ್ದೇಶ ನನಗಿದೆ. ನನ್ನ ಫ್ಯಾಮಿಲಿ, ಹೆಂಡತಿ, ಪುಟ್ಟ ಪಾಪನ ಬಿಟ್ಟು ಫಸ್ಟ್ ಟೈಮ್ ಈಗ ಇಷ್ಟು ದೂರ ಬಂದಿದ್ದೀನಿ. ಇಷ್ಟು ದಿನ ಇರಬೇಕು ಅನ್ನೋದು ನನಗೆ ಹೇಗಾಗುತ್ತೆ, ಅಲ್ಲಿ ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ನೋಡೋಣ ಹೇಗೆ ಹಾಡ್ತೀನಿ ಅನ್ನೋದನ್ನು ನೀವು ನೋಡಿ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟು, ಹಾರೈಕೆ ಯಾವತ್ತೂ ಹೀಗೆ ಇರಲಿ. ಯಾವಾಗಲೂ ಹೇಳ್ತಿದ್ರಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು, ಲಾಗ್ ಡೈಲಿ ಹಾಕು ಅನ್ನೋ ಥರ ಹೇಳ್ತಾಯಿದ್ರಿ. ಇನ್ಮೇಲೆ ಡೈಲಿ ಬಿಗ್ ಬಾಸ್ ನೋಡಿ, ಡೈಲಿ ಎಂಟರ್ಟೈನ್ಮೆಂಟ್ ನನ್ನಿಂದ. ಥ್ಯಾಂಕ್ ಯು.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಯಾರ ಬಗ್ಗೆ ಡ್ರಾಯಿಂಗ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ಸಿ ಯು ಸೂನ್.